ಬೆಂಗಳೂರು ಗೋಪಾಳಿಯ ಕ್ಷೇತ್ರದ ಕಾವೇರಿ ನಗರ ಫಸ್ಟ್ ಕ್ಲಾಸ್ ಸೆಕೆಂಡ್ ಸ್ಟೇಜ್ ಕರ್ನಾಟಕ ಲೇಔಟ್ನಲ್ಲಿ ರಸ್ತೆ ಬದಿಯಲ್ಲಿ ರಾಶಿ ರಾಶಿಯಾಗಿ ಬಿದ್ದಿದ್ದ ಕಸದ ಸಮಸ್ಯೆ ಬೆಳಕಿಗೆ ಬಂದಿದೆ. ಹಲವು ದಿನಗಳಿಂದ ಕಸ ತೆರವು ಮಾಡದ ಕಾರಣ ದುರ್ವಾಸನೆ ಹರಡಿ ನಿವಾಸಿಗಳು ಹಾಗೂ ಸಾರ್ವಜನಿಕರು ತೊಂದರೆಯನ್ನ ಅನುಭವಿಸ್ತಾ ಇದ್ರು. ಪಕ್ಕದಲ್ಲೇ ಖಾಸಗಿ ಶಾಲೆ ಇದ್ದು ಪ್ರತಿದಿನ ನೂರಾರು ವಿದ್ಯಾರ್ಥಿಗಳು ಇದೇ ಮಾರ್ಗದಲ್ಲಿ ಸಂಚರಿಸುವ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಅಧಿಕಾರಿಗಳು ಹಾಗೂ ಸಿಬ್ಬಂದಿ ನಿರ್ಲಕ್ಷ್ಯವನ್ನ ವಹಿಸಿದ್ದಾರೆ ಅಂತ ಸ್ಥಳೀಯರು ಆರೋಪವನ್ನ ಮಾಡಿದ್ದಾರೆ. ಈ ಬಗ್ಗೆ ರಾಜ್ ನ್ಯೂಸ್ ಸ್ಥಳಕ್ಕೆ ಭೇಟಿ ನೀಡಿ ವರದಿ ಪ್ರಸಾರ ಮಾಡಿತ್ತು. ವರದಿ ಬೆನ್ನಲ್ಲೇ ಪೌರ ಕಾರ್ಮಿಕರು ಸ್ಥಳಕ್ಕಾಗಮಿಸಿ ಕಸ ತೆರವು ಕಾರ್ಯಾಚರಣೆಯನ್ನ ಆರಂಭ ಮಾಡಿದ್ರು. ಸಮಸ್ಯೆ ಬಗೆಹರಿಯಲು ರಾಜ್ ನ್ಯೂಸ್ ವರದಿ ಕಾರಣ ಆಗಿದೆ ಅಂತ ಸ್ಥಳೀಯರು ಕೃತಜ್ಞತೆಯನ್ನ ವ್ಯಕ್ತಪಡಿಸಿದ್ದಾರೆ. ಇಲ್ಲಿ ಮಸೀದಿ ಇದೆ, ಪಕ್ಕದಲ್ಲಿ ದೇವಸ್ಥಾನ ಇದೆ, ರೋಡ್ ಇದೆ, ಎಲ್ಲ ಕಡೆ ಕಸ ಹಾಕ್ತಾ ಇರ್ತಾರೆ. ಇಲ್ಲಿ ಏನು ಹೇಳಿದ್ರು ಕೇಳಲ್ಲ. ರಾತ್ರಿ 12 ಗಂಟೆಗೆ ಬೇರೆ ಕಡೆಯಿಂದ ಕುರುಬರಳ್ಳಿ ಕಡೆಯಿಂದ ಆ ಕಡೆಯಿಂದ ಎಲ್ಲ ತಂದಾಕ್ತಾರೆ. ಇಲ್ಲೇ ಕಸ ಇಲ್ಲಿ ಬೀಳಲ್ಲ. ಇಷ್ಟು ನಮ್ಮ ಏರಿಯಾ ಕಸ ಕಡಿಮೆ ಇರುತ್ತೆ, ಕೆಲಸ ಮಾಡ್ತಾ ಇರ್ತಾರೆ ಕೆಲಸ ಮಾಡಿದವರು. ಈಗ ಮೀಡಿಯಾ ನೋಡಿ ಜಲ್ದಿ ಕೆಲಸ ಮಾಡ್ತಾ ಇದ್ದಾರೆ. ಅದೇ ರಾಜ್ ನ್ಯೂಸ್ ಬಂದಟ್ಕೆಲ್ಲ ಎಚ್ಚೆತ್ಕೊಂಡು ಎಲ್ಲ ಕಡೆ ಕೆಲಸ ಮಾಡ್ತಾ ಇದ್ದಾರೆ. ಈಗ ದಯವಿಟ್ಟು ಇಲ್ಲಿ ಕಸ ಹಾಕದಂಗೆ ಸಾರ್ವಜನಿಕಕ್ಕೆ ಕೈ ಮುಗಿದು ಹೇಳ್ತೀವಿ ನಾವು. ರಾಜ್ಯ ಈ ಕುರಿತಾಗಿ ನಮ್ಮ ಪ್ರತಿನಿಧಿ ರವಿಚಂದ್ರ ಚೌಡಕೇರ ಒಂದು ಪ್ರತ್ಯಕ್ಷ ವರದಿ ಮಾಡಿದ್ದಾರೆ. ಬನ್ನಿ ನೋಡ್ಕೊಂಡ್ ಬರೋಣ. ಸದ್ಯಕ್ಕೆ ನಾನಿರೋದೇನು ಗೋಪಾಲಯ್ಯ ಕ್ಷೇತ್ರದಲ್ಲಿ ಬರುವಂತ ಕಾವೇರಿ ನಗರದಲ್ಲಿ. ಇದು ನೋಡ್ಬೋದು ಕರ್ನಾಟಕ ಲೇಟ್ ಆಗಿರುತ್ತೆ. ಈ ಕಡೆ ಹೋದ್ರೆ ಒಂದು ಪ್ರೈವೇಟ್ ಸ್ಕೂಲ್ ಇದೆ. ಇಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳು ಈ ಪ್ರತಿನಿತ್ಯ ಈ ಕಡೆ ಸಂಚರಿಸ್ತಾ ಇರ್ತಾರೆ. ಈಗ ನೋಡ್ಬೋದು ಈ ಕಡೆ ಫುಟ್ಪಾತು ಇಲ್ಲ, ಈ ಕಡೆ ಮನೆ ಕೂಡ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಅದ್ರದ್ದು ಗಲೀಜು ಕೂಡ ಈಗ ಕೆಲವಷ್ಟು ಇಲ್ಲಿರುವಂಥ ಸ್ಥಳೀಯರು ಅವರ ಮನೆಯ ಗಲೀಜು ಎಲ್ಲ ತಗೊಂಬಂದು ಇಲ್ಲಿ ಹಾಕ್ತಾರೆ. ನೋಡ್ಬೋದು ದೃಶ್ಯದಲ್ಲಿ ಯಾವ ರೀತಿ ಇದೆ ಅಂತ ಗಲೀಜೆಲ್ಲ. ಈ ಕಡೆ ಒಂದು ಸ್ಕೂಲ್ ಇರುತ್ತೆ ಅಂತವ್ರಿಗೆ ಏನು ಗಮನ ಕೂಡ ಇರಲ್ಲ. ಯಾಕಂದ್ರೆ ವಿದ್ಯಾರ್ಥಿಗಳು ಚಿಕ್ಕ ಚಿಕ್ಕ ಮಕ್ಕಳು ಓದ್ತಾ ಇರ್ತಾರೆ. ಈ ಕಡೆ ಇಲ್ಲೇ ಮುಂದೆ 10 ಮೀಟರ್ ಕೂಡ ಇಲ್ಲ ಸ್ಕೂಲು, ಓದ್ತಾ ಇರ್ತಾರೆ. ಒಂದು ಖಾಸಗಿ ಸ್ಕೂಲ್ ಇರುತ್ತೆ. ನೋಡಿ ಇಲ್ಲಿ ಯಾವ ರೀತಿ ಕಸದ ರಾಶಿ ಬಿದ್ದಿದೆ ಅಂತ ಹೇಳ್ಬೋದು. ಆದರೆ ಸಾಕಷ್ಟು ದಿನದಿಂದ ಬಿದ್ದಂಥ ಕಸ ಇಲ್ಲಿ ಯಾರು ಕೂಡ ತೆರವು ಮಾಡ್ತಾಯಿಲ್ಲ. ಏನು ರಾಜ್ ನ್ಯೂಸ್ ಸ್ಥಳಕ್ಕೆ ದವಲಾಡಿಸುತ್ತೆ. ತಕ್ಷಣ ಎಚ್ಚೆತ್ತುಕೊಂಡು ಅಧಿಕಾರಿಗಳು ಈಗ ಏನು ಪೌರ ಕಾರ್ಮಿಕರು ಕಳಿಸಿಬಿಟ್ಟು ಸ್ವಚ್ಛತೆ ಕಾರ್ಯಕ್ರಮ ಇಲ್ಲಿ ನಡೆಸಿದಾರೆ ಅಂತ ಹೇಳ್ಬೋದು. ನೋಡಿ ಸಾಕಷ್ಟು ದಿನದಿಂದ ಬಿದ್ದಿರುವಂಥ ರಾಶಿ ಕಸ ಇಲ್ಲಿ ಸ್ವಚ್ಛಗೊಳಿಸಿರಲ್ದಾರೆ. ಆದರೆ ಯಾವಾಗ ರಾಜ್ ನ್ಯೂಸ್ ಎಂಟ್ರಿ ಕೊಡುತ್ತೋ ಅವಾಗ ಎಚ್ಚೆತ್ತುಕೊಂಡು ಅಧಿಕಾರಿಗಳು ಈಗ ಕ್ಲೀನ್ ಮಾಡ್ತಾರೆ ಅಂತಲೇ ಹೇಳ್ಬೋದು. ಯಾಕಂದರೆ ನೋಡ್ಬೋದು ಮುಂದ್ಗಡೆ ಹೋದ್ರೆ ಒಂದು ಡೌನಲ್ಲಿ ಒಂದು ಮಸೀದಿ ಕೂಡ ಇದೆ. ಅಲ್ಲಿ ಬರುವಂಥ ಪ್ರಾರ್ಥನೆಗೂ ಸಾಕಷ್ಟು ಜನಕ್ಕೆ ತೊಂದರೆ ಆಗುತ್ತೆ ಅಂತಲೇ ಹೇಳ್ಬೋದು. ನೋಡ್ಬೋದು ದೃಶ್ಯದಲ್ಲಿ ಯಾವಷ್ಟು ಕಸ ಇದಾಕಿ ಏನು ಗುಡ್ಡೆ ಹಾಕಿದ್ದಾರೆ ಅಂತಲೇ ಕಾಣುತ್ತೆ. ನೋಡ್ಬೋದು ಇಲ್ಲಿ ಪ್ರತಿನಿತ್ಯ ಹೀಗೆ ಇರುತ್ತೆ. ಆದರೆ ಯಾವುದೇ ರೀತಿಯಿಂದ ಸ್ವಚ್ಛತೆ ಮಾಡ್ತಿಲ್ಲ. ಆದರೆ ಯಾವಾಗ ರಾಜ್ ನ್ಯೂಸ್ ಎಂಟ್ರಿ ಕೊಡ್ತೋ ಅವಾಗ ಎಚ್ಚೆತ್ಕೊಂಡು ಎಲ್ಲ ಏನು BBMP ಅಧಿಕಾರಿಗಳು ಬಂದು ಏನೋ ಪೌರ ಕಾರ್ಮಿಕರು ಕಸವನ್ನು ಸ್ವಚ್ಛಗೊಳಿಸ್ತಾರೆ ಅಂತ ನೋಡ್ಬೋದು. ಈ ಕಡೆ ನೋಡಿ ಯಾವ ರೀತಿ ಗಾಡಿಗಳೆಲ್ಲ ನಿಲ್ಲಿಸಿದೆ. ಪಕ್ಕದಲ್ಲಿ ಫುಟ್ಪಾತೆ ಮುಚ್ಚೋಗಿದೆ ಅಂತ ಹೇಳ್ಬೋದು. ಯಾಕಂದರೆ ಅವರು ವಶಪಡಿಸ್ಕೊಂಡಾರೆ ಅಂತಲೇ ಹೇಳ್ಬೋದು. ನೋಡಿ ಯಾವ ರೀತಿ ತಳ್ಳ ಗಾಡಿ ಎಲ್ಲ ಇಟ್ಬಿಟ್ಟಿದ್ದಾರೆ. ಇಲ್ಲ ಅಕಸ್ಮಾತ್ ಏನಾದರೂ ಬೆಂಕಿ ತಗಲಿದ್ರೆ ಪ್ರತಿಯೊಂದು ಎಲ್ಲ ಸುಟ್ಟು ಹೋಗ್ಬೋದು, ಕರ್ಕ ಆಗುತ್ತೆ ಅಂತಲೇ ಹೇಳ್ಬೋದು. ಯಾಕಂದರೆ ನೋಡಿ ಯಾವ ರೀತಿ ಕಸ ಎಲ್ಲ ಇದೆ ಅಂತ ನೋಡ್ಬೋದು. ಆದಷ್ಟು ಬೇಗ ಏನೋ ರಾಜ್ ನ್ಯೂಸ್ ಯಾವಾಗ ಎಂಟ್ರಿ ಕೊಡ್ತೋ ಅಷ್ಟು ಎಚ್ಚೆತ್ಕೊಂಡು ಎಲ್ಲ ಕ್ಲೀನ್ ಮಾಡ್ತಿದ್ದಾರೆ ಅಂತಲೇ ಹೇಳ್ಬೋದು. ಇದು ರಾಜ್ ನ್ಯೂಸ್ ಎಕ್ಸ್ಕ್ಲೂಸಿವ್ ಅಂತಲೇ ಹೇಳ್ಬೋದು. ಯಾಕಂದರೆ ಯಾವಾಗ ನಾವು ಎಂಟ್ರಿ ಕೊಡ್ತೀವಿ ಅವಾಗೆಲ್ಲ ಸ್ವಚ್ಛತೆ ಇಲ್ಲಿ ನಡೀತಾ ಇದೆ ಅಂತಲೇ ಹೇಳ್ಬೋದು. ಸಾಕಷ್ಟು ದಿನದಿಂದ ಬಿದ್ದಂಥ ಕಸ ಇದೀಗ ತೆರವು ಆಗ್ತಾ ಇದೆ. ಸಾಕಷ್ಟು ಜನ ಬಂದು ಈಗ ಏನೋ ಪೌರ ಕಾರ್ಮಿಕರು ಕ್ಲೀನ್ ಮಾಡ್ತಿದ್ದಾರೆ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಶ್ರೀನಿವಾಸ್ ಜೊತೆ ರವಿಚಂದ್ರ ಚೌಡಕೇರ, ರಾಜ್ ನ್ಯೂಸ್ ಕನ್ನಡ, ಬೆಂಗಳೂರು.